ದ್ವಾರಕ ಒಂದು ವೆಲ್ ಪ್ಲಾನ್ಡ್ ಸಿಟಿ. ಈಗಿನ ಅರ್ಬನ್ ಪ್ಲಾನಿಂಗಿಗೆ ಕೂಡ ಸವಾಲು ಹಾಕುವಷ್ಟು ಅದ್ಭುತ. ಋಷಿ ಮುನಿಗಳು ಕೋಪಗೊಂಡು ಶಾಪವನ್ನ ಕೊಡ್ತಾರೆ. ಏನಂತ? ಸಾಂಬ ಒಂದು ಕಬ್ಬಿಣದ ಗದೆಗೆ ಜನ್ಮವನ್ನ ಕೊಡ್ತಾನೆ. ಅದು ಯಾದವ ವಂಶದ ನಾಶಕ್ಕೆ ಕಾರಣ ಆಗುತ್ತೆ. ಆಮೇಲೆ ನೋಡಿದ್ರೆ ಸಾಂಬನ ಬಟ್ಟೆಗಳ ಒಳಗೆ ನಿಜವಾಗ್ಲೂ ಒಂದು ಕಬ್ಬಿಣದ ಗದೆ ಇರುವಂತದ್ದು ಕಂಡು ಬರುತ್ತೆ. ಸಂಪೂರ್ಣ ದ್ವಾರಕ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇತ್ತು. ಆದ್ರೆ ಅರ್ಜುನ ಧೈರ್ಯವನ್ನ ತಂದ್ಕೊಂಡು ಶ್ರೀಕೃಷ್ಣ ಪರಮಾತ್ಮರಿಗೆ ಕೊಟ್ಟಂತಹ ಮಾತಿನ ಪ್ರಕಾರ ಅಲ್ಲಿ ಇದ್ದಂತಹ ಎಲ್ಲ ಮಹಿಳೆಯರಾಗಿರ್ಬೋದು, ಎಲ್ಲ ಮಕ್ಕಳನ್ನ ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಬರ್ತಾರೆ. ಆ ಇಡೀ ದ್ವಾರಕ ನಗರ ಖಾಲಿಯಾದ ತಕ್ಷಣ ದ್ವಾರಕ ನಗರ ಕೆಲವು ಕ್ಷಣಗಳಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಆರ್ಕಿಯಾಲಜಿಸ್ಟ್ಗಳು ಸಮುದ್ರದ ಒಳಗಿನ ಈ ನಗರಿಯ ವಿಸ್ತೀರ್ಣವನ್ನು ಅಳೆಯೋದಕ್ಕೆ ಆರಂಭ ಮಾಡ್ತಾರೆ. ಬಹಳ ಶಾಕಿಂಗ್ ವಿಚಾರ ಏನು ಅಂತಂದ್ರೆ, ಈ ಪ್ರದೇಶದ ಅಳತೆ 12 ಯೋಜನ ಇತ್ತು. ಭಾಗವತ ಪುರಾಣದ ಪ್ರಕಾರ ಇದೇ ಅಳತೆಯ ಭೂಮಿಯನ್ನ ಸಮುದ್ರ ದೇವರು ಶ್ರೀಕೃಷ್ಣ ಪರಮಾತ್ಮರಿಗೆ ದ್ವಾರಕಾ ನಿರ್ಮಾಣಕ್ಕೆ ಅಂತ ಕೊಟ್ಟಿದ್ರು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸನಾತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಅದು 1983 ಅರಬ್ಬಿ ಸಮುದ್ರದ ಮಧ್ಯಭಾಗದಿಂದ ಒಂದು ದೋಣಿಯಲ್ಲಿ ಬಂದಂತಹ ಒಂದಷ್ಟು ಡೈವರ್ಸ್ಗಳು ಆ ಸಮುದ್ರದ ಆಳಕ್ಕೆ ಜಿಗಿತಾರೆ. ಯಾಕೆ ಜಿಗಿತಾರೆ ಅಂತಂದ್ರೆ, ಅವರು ಆ ಸಮುದ್ರದ ಆಳದಲ್ಲಿ ಏನೋ ಹುಡುಕೋದಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಅವರಿಗೆ ಸಿಕ್ಕಿದ್ದು ಮಾತ್ರ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸುವಂತಹ ಒಂದು ಅನ್ವೇಷಣೆ. ಆ ಸಮುದ್ರದ ಆಳದಲ್ಲಿ ಅವರಿಗೆ ಸಿಕ್ಕಿದ್ದು ಒಂದು ಮಹಾನಗರಿ. ನೋಡೋದಕ್ಕೆ ಈಗಿನ ಆಧುನಿಕ ಅರ್ಬನ್ ಸಿಟಿ ಹಾಗಿತ್ತು. ಎತ್ತರದ ಗೋಡೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಅರಮನೆ, ಸಂಪೂರ್ಣವಾಗಿ ಹೇಳೋದಾದ್ರೆ ಒಂದು ದೊಡ್ಡ ನಗರವೇ ಅಲ್ಲೇ ಇತ್ತು. ಸಮುದ್ರದ ಒಳಗೆ ಇಂತಹ ಒಂದು ಅದ್ಭುತ ನಗರವನ್ನು ನೋಡಿ ಆ ಡೈವರ್ಸ್ಗಳಿಗೆ ಆಶ್ಚರ್ಯ ಆಗತ್ತೆ. ಅವರಲ್ಲಿನ ಒಂದಷ್ಟು ಕಲ್ಲುಗಳ ಸ್ಯಾಂಪಲ್ ಅನ್ನು ತಗೊಂಡು ಅದನ್ನ ಪರಿಶೀಲನೆ ಮಾಡಿದಾಗ ಅವೆಲ್ಲವೂ ಕೂಡ ಆ ಅದ್ಭುತ ನಗರ ಮಹಾಭಾರತ ಕಾಲಕ್ಕೆ ಸೇರಿದ ಅನ್ನುವಂಥದ್ದು ಗೊತ್ತಾಗತ್ತೆ. ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳಿ? ಹೌದು, ಅದೇ ಮಹಾಭಾರತದಲ್ಲಿ ವಿವರಿಸಿರುವಂತಹ ಶ್ರೀಕೃಷ್ಣರ ದ್ವಾರಕಾ ನಗರ. ವೀಕ್ಷಕರೇ, ವಿಷ್ಣುವಿನ 4 ಧಾಮಗಳಲ್ಲಿ ದ್ವಾರಕಾ ಕೂಡ ಒಂದು. ಗುಜರಾತಿನ ಜಾಮ್ನಗರ ಜಿಲ್ಲೆಯಲ್ಲಿರುವಂತಹ ಅರಬ್ಬಿ ಸಮುದ್ರದ ತೀರದಲ್ಲಿರುವಂತಹ ಒಂದು ಪವಿತ್ರ ನಗರನೇ ದ್ವಾರಕ ನಗರ. ಇವತ್ತಿಗೂ ಕೂಡ ಸಾವಿರಾರು ಭಕ್ತರು ದೂರಗಳಿಂದ ಶ್ರೀಕೃಷ್ಣ ಪರಮಾತ್ಮರ ದರ್ಶನಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ಭಾಗವತ ಪುರಾಣದ ಪ್ರಕಾರ ಕಂಸನನ್ನ ಸಂಹಾರ ಮಾಡಿದ ನಂತರ ಶ್ರೀಕೃಷ್ಣ ಪರಮಾತ್ಮರು ಯಾದವ ವಂಶದ ಜೊತೆಗೆ ಮಥುರೆಯಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಕಂಸನ ಸಾವಿಂದ ಕೋಪಗೊಂಡಂತಹ ಜರಾಸಂಧ ಮಥುರಾ ನಗರದ ಮೇಲೆ ದಾಳಿಯನ್ನ ಮಾಡ್ತಾನೆ. ಅದೇನು 1 ಬಾರಿ ಅಲ್ಲ, 2 ಬಾರಿ ಅಲ್ಲ, ಬರೋಬ್ಬರಿ 17 ಬಾರಿ ದಾಳಿಯನ್ನ ಮಾಡ್ತಾನೆ. ಈ ನಿರಂತರ ದಾಳಿಯಿಂದ ಬೇಸತ್ತು ಶ್ರೀಕೃಷ್ಣ ಪರಮಾತ್ಮರು ಮಥುರಾವನ್ನ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಅದಾದ ನಂತರ ಅವರು ಸಮುದ್ರದ ಮೇಲೆ ಒಂದು ಮಹಾನಗರ ನಿರ್ಮಾಣ ಮಾಡೋದಕ್ಕೆ ಅಂತ ಆದೇಶವನ್ನು ಕೊಡ್ತಾರೆ. ಆದರೆ ಸಮುದ್ರ ದೇವರ ಅನುಮತಿ ಇಲ್ಲದೆ ಆ ನಗರ ನಿರ್ಮಾಣ ಮಾಡುವಂಥದ್ದು ಸಾಧ್ಯ ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಶ್ರೀಕೃಷ್ಣ ಪರಮಾತ್ಮರು ಸಮುದ್ರ ದೇವರನ್ನ ಬೇಡ್ಕೊಳ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಕೊನೆಗೆ ಸಂತುಷ್ಟರಾದಂತಹ ಸಮುದ್ರ ದೇವರು ಸಮುದ್ರದ ಮಧ್ಯದ ಭೂಮಿಯನ್ನ ಕೊಡ್ತಾರೆ. ಆ ಭೂಮಿಯಲ್ಲಿ ಭಗವಾನ್ ವಿಶ್ವಕರ್ಮರು ಸುಂದರವಾದಂತಹ ದ್ವಾರಕೆಯನ್ನ ನಿರ್ಮಿಸ್ತಾರೆ. ವೀಕ್ಷಕರೇ, ದ್ವಾರಕ ಒಂದು ವೆಲ್ ಪ್ಲಾನ್ಡ್ ಸಿಟಿ. ಎಷ್ಟರ ಮಟ್ಟಿಗೆ ವೆಲ್ ಪ್ಲಾನ್ಡ್ ಸಿಟಿ ಅಂತಂದ್ರೆ, ಈಗಿನ ಅರ್ಬನ್ ಪ್ಲಾನಿಂಗಿಗೆ ಕೂಡ ಸವಾಲು ಹಾಕುವಷ್ಟು ಅದ್ಭುತವಾದಂತಹ ರಸ್ತೆಗಳು, ಚಿನ್ನದ ಅರಮನೆ, ದೊಡ್ಡ ಬಾಗಿಲು, ಉದ್ಯಾನವನ, ಕೆರೆ. ಇನ್ನು ನಗರದ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಭವ್ಯ ಮಹಲ್. ದ್ವಾರಕ ನಗರ ಸಿದ್ಧವಾದ ನಂತರ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಯೋಗ ಮಾಯೆಯಿಂದ ಯಾದವ ವಂಶವನ್ನ ಮಥುರೆಯಿಂದ ದ್ವಾರಕಕ್ಕೆ ಕರೆತರ್ತಾರೆ. ಅದಾದ ನಂತರ ಶ್ರೀಕೃಷ್ಣ ಪರಮಾತ್ಮರು ಮಥುರೆಗೆ ಹೋಗಿ ಜರಾಸಂಧ, ಅದೇ ರೀತಿ ಕಾಲಯವನ ವಿರುದ್ಧ ಯುದ್ಧವನ್ನ ಮಾಡ್ತಾರೆ. ಆ ಯುದ್ಧದಲ್ಲಿ ಜಯವನ್ನ ಸಾಧಿಸಿದ ನಂತರ ಶ್ರೀಕೃಷ್ಣ ಪರಮಾತ್ಮರು ಮತ್ತೆ ದ್ವಾರಕ ನಗರಕ್ಕೆ ಮರಳಿ ಬರ್ತಾರೆ. ತನ್ನ ಕುಟುಂಬದ ಜೊತೆಗೆ ಸಂತೋಷವಾಗಿ ಜೀವನವನ್ನ ನಡೆಸೋದಕ್ಕೆ ಆರಂಭ ಮಾಡ್ತಾರೆ.
ಆದರೆ ನಿಮಗೆ ಗೊತ್ತಲ್ವಾ, ಈ ಭೂಮಿಯ ಮೇಲೆ ಜನ್ಮವನ್ನ ತಾಳುವಂತಹ ಪ್ರತಿಯೊಬ್ಬ ಜೀವಿ ಕೂಡ ಸುಖ ಹಾಗೆ ದುಃಖಗಳ ನಡುವೆ ಬಂಧಿತನಾಗ್ತಾನೆ. ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಈ ಜೀವನ ಚಕ್ರದ ಭಾಗವಾಗಿದ್ರು. ವೀಕ್ಷಕರು, ಇದಾಗಿ ಸ್ವಲ್ಪ ಸಮಯದ ನಂತರ ಪಾಂಡವರು ಅದೇ ರೀತಿ ಕೌರವರ ನಡುವೆ ಮಹಾಭಾರತದ ಮಹಾಯುದ್ಧ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತು, ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮರು ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾರೆ. 18 ದಿನಗಳ ಆ ಭೀಕರ ಯುದ್ಧದ ನಂತರ ಏನಾಗುತ್ತೆ? ಹೌದು, ಪಾಂಡವರು ಇದರಲ್ಲಿ ಗೆಲ್ತಾರೆ. ಆದರೆ ಮಹಾಭಾರತದ ಸ್ತ್ರೀ ಪರ್ವದ ಪ್ರಕಾರ ಗಾಂಧಾರಿ ತನ್ನ ಪುತ್ರರ ಮೃತದೇಹಗಳನ್ನ ನೋಡಿ ಶ್ರೀಕೃಷ್ಣ ಪರಮಾತ್ಮರೇ ಈ ಯುದ್ಧಕ್ಕೆ ಕಾರಣ ಅಂತ ದೂಷಿಸಿ ಕೋಪದಲ್ಲಿ ಗಾಂಧಾರಿ ಶಾಪವನ್ನ ಕೊಡ್ತಾಳೆ ಶ್ರೀಕೃಷ್ಣ ಪರಮಾತ್ಮರಿಗೆ. ಏನಂತ? ಹೇಗೆ ನನ್ನ ಪುತ್ರರು, ನನ್ನ ವಂಶ ಪರಸ್ಪರ ಯುದ್ಧವನ್ನ ಮಾಡಿಕೊಂಡು ನಾಶ ಆಯಿತೋ, ಅದೇ ರೀತಿ ಇನ್ನು ಅಂದ್ರೆ ಇವತ್ತಿಂದ 36 ವರ್ಷಗಳ ನಂತರ ಶ್ರೀಕೃಷ್ಣನ ವಂಶ ನಾಶ ಆಗುತ್ತೆ ಅಂತ ಶಪಿಸ್ತಾಳೆ. ಶ್ರೀಕೃಷ್ಣ ಪರಮಾತ್ಮರಿಗೆ ಇದು ಗೊತ್ತಿತ್ತು, ತನ್ನ ವಂಶದ ನಾಶ ಪರಸ್ಪರ ಯುದ್ಧದಿಂದಾನೇ ಆಗೋದು ಅಂತ. ಹಾಗಾಗಿ ಅವರು ಈ ಶಾಪವನ್ನ ಶಾಂತವಾಗಿ ಸ್ವೀಕರಿಸ್ತಾರೆ. ಆದರೆ ಗಾಂಧಾರಿಯ ಈ ಶಾಪದ ಜೊತೆಗೆ ಇನ್ನೊಂದು ಶಾಪ ಇತ್ತು. ಅದು ಯಾದವ ವಂಶದ ಸಂಪೂರ್ಣ ನಾಶಕ್ಕೆ ಕಾರಣ ಆಗತ್ತೆ. ಯಾವುದು ಹೇಳ್ತೀನಿ. ಒಂದು ಬಾರಿ ಏನಾಗುತ್ತೆ, ದ್ವಾರಕೆಯ ಸಮೀಪದಲ್ಲಿದ್ದಂತಹ ಒಂದು ಪವಿತ್ರ ಸ್ಥಳ ಪಿಂಡಾರಕದಲ್ಲಿ ಹಲವಾರು ಮಹಾನ್ ಸಾಧು ಸಂತರು ಇರ್ತಾರೆ. ಅವರನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮರ ಪುತ್ರ ಸಾಂಬ, ಅದೇ ರೀತಿ ಆತನ ಒಂದಷ್ಟು ಸ್ನೇಹಿತರು ಋಷಿ ಮುನಿಗಳ ಜೊತೆಗೆ ತಮಾಷೆ ಮಾಡೋಣ ಅಂತ ಯೋಜನೆಯನ್ನು ರೂಪಿಸ್ಕೊಳ್ತಾರೆ. ಸಾಂಬ ಏನು ಮಾಡ್ತಾನೆ, ಗರ್ಭಿಣಿ ಸ್ತ್ರೀಯ ವೇಷವನ್ನ ಹಾಕೊಂಡು ಋಷಿ ಮುನಿಗಳ ಮುಂದೆ ಹೋಗಿ ತಾನು ಹೊತ್ತಿರುವಂತಹ ಮಗುವಿನ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನೆ. ಆಗ ತಮ್ಮ ಮೇಲೆ ಈತ ವ್ಯಂಗ್ಯ ಮಾಡ್ತಾ ಇದ್ದಾನಲ್ಲ ಅಂತ ನೋಡಿ ಋಷಿ ಮುನಿಗಳು ಕೋಪಗೊಂಡು ಅವರ ಹುಡುಗರಿಗೆ ಶಾಪವನ್ನ ಕೊಡ್ತಾರೆ. ಏನಂತ? ಸಾಂಬ ಒಂದು ಕಬ್ಬಿಣದ ಗದೆಗೆ ಜನ್ಮವನ್ನ ಕೊಡ್ತಾನೆ. ಅದು ಯಾದವ ವಂಶದ ನಾಶಕ್ಕೆ ಕಾರಣ ಆಗತ್ತೆ. ಆಮೇಲೆ ನೋಡಿದ್ರೆ ಸಾಂಬನ ಬಟ್ಟೆಗಳ ಒಳಗೆ ನಿಜವಾಗ್ಲೂ ಒಂದು ಕಬ್ಬಿಣದ ಗದೆ ಇರುವಂಥದ್ದು ಕಂಡು ಬರುತ್ತೆ. ಈ ವಿಚಾರ ಶ್ರೀಕೃಷ್ಣ ಪರಮಾತ್ಮರ ತಾತ ರಾಜ ಉಗ್ರಸೇನನಿಗೆ ಗೊತ್ತಾದಾಗ ಅವರು ಆ ಒಂದು ಗದೆಯನ್ನ ತುಂಡು ಮಾಡಿ ಸಮುದ್ರಕ್ಕೆ ಎಸೆದು ಬಿಡ್ತಾರೆ. ಆ ತುಂಡುಗಳನ್ನ ಏನು ಮಾಡುತ್ತೆ, ಒಂದು ಮೀನು ನುಂಗಿ ಬಿಡತ್ತೆ. ಆ ತುಂಡುಗಳನ್ನು ನುಂಗಿರುವಂತಹ ಮೀನು ಕೊನೆಗೆ ಮೀನುಗಾರರ ಬಲೆಗೆ ಸಿಕ್ಕಾಕೊಳ್ಳುತ್ತೆ. ಆ ಮೀನನ್ನ ಕಟ್ ಮಾಡಿದಾಗ ಅದರ ಹೊಟ್ಟೆಯಿಂದ ಕಬ್ಬಿಣದ ತುಂಡುಗಳು ಹೊರಗೆ ಬರುತ್ತೆ. ಒಬ್ಬ ಬೇಟೆಗಾರ ಏನು ಮಾಡ್ತಾನೆ, ಆ ತುಂಡುಗಳನ್ನು ತಗೊಂಡು ವಿಷದ ಬಾಣಗಳನ್ನು ತಯಾರಿಸೋದಕ್ಕಿಂತ ಬಳಸ್ಕೊಳ್ತಾನೆ. ಆದರೆ ಇವೆಲ್ಲವೂ ಕೂಡ ತುಂಡಾಗಿ ಹೋದ ನಂತರ ಕೂಡ ಯಾವ ರೀತಿ ಈ ಕಬ್ಬಿಣದ ಗದೆ ಯಾದವ ವಂಶದ ನಾಶಕ್ಕೆ ಕಾರಣ ಆಗತ್ತೆ? ಇದರ ಮಧ್ಯದಲ್ಲಿ 36 ವರ್ಷಗಳೇ ಕಳೆದು ಹೋಗಿದ್ವು. ಗಾಂಧಾರಿಯ ಶಾಪ ಸತ್ಯ ಆಗುವಂತಹ ಸಮಯ ಹತ್ರ ಬಂತು. ಯಾದವರು ಮದ್ಯ ಹಾಗೆ ನಶೆ ಅಮಲಲ್ಲಿ ಮುಳುಗಿ ಹೋಗಿದ್ರು. ಹೀಗೆ ನಿಧಾನವಾಗಿ ಅವರು ಪರಸ್ಪರ ಜಗಳಾಡೋದಕ್ಕೆ ಆರಂಭ ಮಾಡ್ತಾರೆ. ಆ ಜಗಳ ನಿಧಾನವಾಗಿ ಭೀಕರ ಯುದ್ಧವಾಗಿ ಮಾರ್ಪಾಡಾಗತ್ತೆ. ಯಾದವ ವಂಶದ ಒಳಗೆ ಭೀಕರ ಒಳ ಯುದ್ಧಗಳು ಶುರು ಆಗತ್ತೆ. ಶ್ರೀಕೃಷ್ಣರ ಪುತ್ರರು ಕೂಡ ಪರಸ್ಪರ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಒಬ್ಬೊಬ್ಬರಾಗಿ ಸಂಪೂರ್ಣ ಯಾದವ ವಂಶವೇ ನಾಶ ಆಗತ್ತೆ. ಇಷ್ಟೇ ಅಲ್ಲ, ಬಲರಾಮರು ಕೂಡ ಈ ಭೂಮಿಯನ್ನ ತ್ಯಜಿಸ್ತಾರೆ. ವೀಕ್ಷಕರು, ಇದೆಲ್ಲ ಆಗಿ ಒಂದು ಬಾರಿ ಶ್ರೀಕೃಷ್ಣ ಪರಮಾತ್ಮರು ಒಂದು ಮರದ ಕೆಳಗೆ ಹೋಗಿ ಕೂತ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಜರ ಅನ್ನುವಂತಹ ಹೆಸರಿನ ಒಬ್ಬ ಬೇಟೆಗಾರ ಅವರನ್ನ ಜಿಂಕೆ ಅಂತ ಭಾವಿಸಿ ಅವರ ಕಾಲಿಗೆ ಬಾಣವನ್ನ ಬಿಡ್ತಾನೆ. ಆ ಬೇಟೆಗಾರ ಯಾರು ಅಂತ ಕೇಳಿದ್ರೆ, ಆಗ ಮೀನಿನ ಹೊಟ್ಟೆಯಿಂದ ಸಿಕ್ಕಿದಂತಹ ಕಬ್ಬಿಣದ ತುಂಡುಗಳಿಂದ ಬಾಣವನ್ನ ತಯಾರಿಸಿದ್ದ ಅಂತ ಹೇಳಿದ್ನಲ್ವಾ, ಆತನೇ. ಆ ವಿಷಪೂರಿತ ಬಾಣ ಶ್ರೀಕೃಷ್ಣ ಪರಮಾತ್ಮರ ಪಾದಕ್ಕೆ ಬಂದು ತಾಗತ್ತೆ. ಈ ಮೂಲಕ ಶ್ರೀಕೃಷ್ಣ ಪರಮಾತ್ಮರು ಕೂಡ ಈ ಲೋಕವನ್ನ ತೊರೆದು ತನ್ನ ದಿವ್ಯ ಧಾಮಕ್ಕೆ ಮರಳುತ್ತಾರೆ. ಈ ಘಟನೆ ಬಗ್ಗೆ ಅರ್ಜುನನಿಗೆ ಗೊತ್ತಾದಾಗ ಅವರು ಓಡೋಡಿ ದ್ವಾರಕಕ್ಕೆ ಬರ್ತಾರೆ. ದ್ವಾರಕೆಗೆ ಬಂದಾಗ ಅಲ್ಲಿನ ದೃಶ್ಯವನ್ನ ನೋಡಿ ಅವರ ಹೃದಯ ನೋವಿಂದ ನಲಗುತ್ತೆ. ಕಾರಣ, ಸಂಪೂರ್ಣ ದ್ವಾರಕ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇತ್ತು.
ಆದರೆ ಅರ್ಜುನ ಧೈರ್ಯವನ್ನ ತಂದ್ಕೊಂಡು ಶ್ರೀಕೃಷ್ಣ ಪರಮಾತ್ಮರಿಗೆ ಕೊಟ್ಟಂತಹ ಮಾತಿನ ಪ್ರಕಾರ ಅಲ್ಲಿ ಇದ್ದಂತಹ ಎಲ್ಲ ಮಹಿಳೆಯರಾಗಿರ್ಬೋದು, ಎಲ್ಲ ಮಕ್ಕಳನ್ನ ಸುರಕ್ಷಿತವಾಗಿ ಹೊರಗೆ ಕರ್ಕೊಂಡು ಬರ್ತಾರೆ. ಆ ಇಡೀ ದ್ವಾರಕ ನಗರ ಖಾಲಿಯಾದ ತಕ್ಷಣ ದ್ವಾರಕಾ ನಗರ ಕೆಲವು ಕ್ಷಣಗಳಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಈ ಮೂಲಕ ಶ್ರೀಕೃಷ್ಣರ ದ್ವಾರಕ ಎಂದೆಂದಿಗೂ ಕಾಣದ ರೀತಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮರೆಯಾಗಿ ಬಿಡುತ್ತೆ. ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ದ್ವಾರಕೆಯನ್ನು 2 ಭಾಗಗಳಾಗಿ ವಿಭಜಿಸಲಾಗಿದೆ. ದ್ವಾರಕ ಮತ್ತು ಬೆಟ್ಟ ದ್ವಾರಕ. ದ್ವಾರಕ ಸಮುದ್ರದ ತೀರದಲ್ಲಿರುವಂಥ ಒಂದು ನಗರ ಆಗಿದ್ರೆ, ಬೆಟ್ಟ ದ್ವಾರಕ ಏನಿದೆ ಅದು ಸಮುದ್ರದ ಮಧ್ಯದಲ್ಲಿರುವಂಥ ಒಂದು ದ್ವೀಪ. ಹಲವಾರು ವರ್ಷಗಳ ಕಾಲ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ದ್ವಾರಕೆಯನ್ನ ಕೇವಲ ಕಥೆ, ಕೇವಲ ಕಲ್ಪನೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಲಾಗಿತ್ತು. ಎಷ್ಟೇ ಹುಡುಕಿದ್ರೂ ಕೂಡ ಈ ಸುಂದರ ಪೌರಾಣಿಕ ನಗರಿ ನಿಜವಾಗ್ಲೂ ಇದ್ದದಕ್ಕೆ ಸ್ಪಷ್ಟವಾದಂತಹ ಸಾಕ್ಷ್ಯ ಸಿಕ್ಕಿರಲಿಲ್ಲ. ಆದರೆ 1930ರಲ್ಲಿ ಹುಡುಕಾಟ ಆರಂಭ ಆಗುತ್ತೆ. ಬೆಟ್ಟ ದ್ವಾರಕಾ ದ್ವೀಪದಲ್ಲಿ ಹಲವಾರು ಅವಶೇಷಗಳು ಪತ್ತೆ ಆದವು. 1963ರಲ್ಲಿ ಇಲ್ಲಿ ಮೊದಲ ಆರ್ಕಿಯಾಲಜಿಕಲ್ ಎಕ್ಸ್ಕಾವೇಷನ್ ನಡೆಯುತ್ತೆ. ಅದರಲ್ಲೂ ಅಷ್ಟೇ ಹಲವಾರು ಹಳೆಯ ವಸ್ತುಗಳಾಗಿರ್ಬೋದು, ಮೂರ್ತಿಗಳಾಗಿರ್ಬೋದು ಪತ್ತೆ ಆಗುತ್ತವೆ. ಈ ಪತ್ತೆಯಿಂದ ಒಂದು ಆಸಕ್ತಿದಾಯಕ ವಿಚಾರ ಹೊರಗೆ ಬರುತ್ತೆ. ಏನು ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮರು ದ್ವಾರಕೆಯಿಂದ ತನ್ನ ಸಂಪೂರ್ಣ ರಾಜ್ಯದ ಆಡಳಿತವನ್ನು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಬೆಟ್ಟ ದ್ವಾರಕೆಯಲ್ಲಿ ತನ್ನ ಕುಟುಂಬದ ಜೊತೆಗೆ ಅವರು ವಾಸಿಸ್ತಾ ಇದ್ರು. ಇದಾದ ನಂತರ 1983ರಿಂದ 1990ರವರೆಗೆ ಅಂಡರ್ ವಾಟರ್ ಆರ್ಕಿಯಾಲಜಿಸ್ಟ್ ಡಾಕ್ಟರ್ SR ರಾವ್ ಹಾಗೆ ಅವರ ತಂಡ ಈ ಒಂದು ಮಿಷನ್ ಅನ್ನ ಮುಂದುವರಿಸ್ತಾರೆ. ಬಹಳ ದಿನಗಳ ಕಾಲ ಸಮುದ್ರದ ಒಳಗೆ ಹುಡುಕಿದ ನಂತರ ಅವರಿಗೆ ಆ ನೀರಿನ ಅಡಿಯಲ್ಲಿ ಒಂದು ಅದ್ಭುತ ನಗರಿಯ ಅವಶೇಷಗಳು ಸಿಗತ್ತೆ. ಆ ನಗರಿಯ ಬಲವಾದ ಗೋಡೆಗಳ ಜೊತೆಗೆ ಅನೇಕ ಕಲ್ಲುಗಳಾಗಿರ್ಬೋದು, ಕಂಬಗಳಾಗಿರ್ಬೋದು, ಮೂರ್ತಿಗಳಾಗಿರ್ಬೋದು, ಇನ್ನು ನೀರಾವರಿ ವ್ಯವಸ್ಥೆ, ಹೀಗೆ ಇನ್ನೂ ಹಲವಾರು ಸಂಗತಿಗಳು ಪತ್ತೆ ಆದವು. ವೀಕ್ಷಕರಾದರೆ, ಸಮುದ್ರದ ಒಳಗೆ ತುಂಬಾ ಆಳದಲ್ಲಿ ಸಿಕ್ಕಿರುವಂತಹ ಈ ಅವಶೇಷಗಳು ನಿಜವಾಗ್ಲೂ ಶ್ರೀಕೃಷ್ಣರ ದ್ವಾರಕೆಯದೆ ಅಂತ ಹೆಂಗ್ ಹೇಳೋದು? ಅದಕ್ಕೆ ಈ ವಿಚಾರವನ್ನ ದೃಢಪಡಿಸೋದಕ್ಕೆ ಅಂತ ಪುರಾತತ್ವ ತಜ್ಞರು ಆ ಕಲ್ಲುಗಳ ಕಾರ್ಬನ್ ಡೇಟಿಂಗ್ ಅನ್ನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಕಾರ್ಬನ್ ಡೇಟಿಂಗ್ ಅಂತ ಅಂದ್ರೆ ಇದೊಂದು ಸೈಂಟಿಫಿಕ್ ವೇ. ಇದರಲ್ಲಿ ಒಂದಷ್ಟು ಪರೀಕ್ಷೆಗಳ ಮೂಲಕ ಸಿಕ್ಕಿರುವಂತಹ ವಸ್ತುಗಳ ಅಂದಾಜು ವಯಸ್ಸನ್ನ ಲೆಕ್ಕ ಹಾಕಲಾಗುತ್ತೆ. ಅಂದ್ರೆ ಎಷ್ಟು ವರ್ಷ ಹಳೆಯದು ಅಂತ ನೋಡೋದಕ್ಕಾಗತ್ತೆ. ಡಾಕ್ಟರ್ ನರಹರಿ ಆಚಾರ್ಯರು ಮಹಾಭಾರತದಲ್ಲಿ ಉಲ್ಲೇಖ ಆಗಿರುವಂತಹ ಗ್ರಹಗಳ ಸ್ಥಿತಿ, ಅದೇ ರೀತಿ ಆಸ್ಟ್ರೋನಮಿ ಮಾಹಿತಿಯನ್ನು ಆಧರಿಸಿ ಮಹಾಭಾರತದ ಯುದ್ಧ 32ನೇ ಶತಮಾನದಲ್ಲಿ ನಡೆದಿದೆ ಅಂತ ಲೆಕ್ಕವನ್ನು ಹಾಕ್ತಾರೆ. ಸೊ ಮಹಾಭಾರತದ ಪ್ರಕಾರ ದ್ವಾರಕೆಯ ನಿರ್ಮಾಣ ಕೂಡ ದ್ವಾಪರ ಯುಗದಲ್ಲೇ ನಡೆದಿದೆ. ಈ ಕಲ್ಲುಗಳ ಕಾರ್ಬನ್ ಡೇಟಿಂಗ್ ರಿಸಲ್ಟ್ ಬಂದಾಗ ಅವು ಆ ಕಾಲಕ್ಕೆ ಬಹಳ ಹತ್ತಿರವಾಗಿ ಹೊಂದಿಕೆ ಆಗುತ್ತೆ ಅಂತ ಗೊತ್ತಾಯಿತು. ಆದರೆ ಕಲ್ಲುಗಳು ಯಾವ ಕಾಲದ್ದು ಬೇಕಾದರೂ ಆಗಿರ್ಬೋದು. ಹಾಗಾದ್ರೆ ಇದನ್ನ ಪಕ್ಕಾ ಸಾಕ್ಷ್ಯ ಅಂತ ಪರಿಗಣಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದಕ್ಕಂತಾನೆ ಆರ್ಕಿಯಾಲಜಿಸ್ಟ್ಗಳು ಸಮುದ್ರದ ಒಳಗಿನ ಈ ನಗರಿಯ ವಿಸ್ತೀರ್ಣವನ್ನು ಅಳೆಯೋದಕ್ಕೆ ಆರಂಭ ಮಾಡ್ತಾರೆ. ಬಹಳ ಶಾಕಿಂಗ್ ವಿಚಾರ ಏನು ಅಂತಂದ್ರೆ, ಈ ಪ್ರದೇಶದ ಅಳತೆ 12 ಯೋಜನ ಆಯಿತು. ಭಾಗವತ ಪುರಾಣದ ಪ್ರಕಾರ ಇದೇ ಅಳತೆಯ ಭೂಮಿಯನ್ನ ಸಮುದ್ರ ದೇವರು ಶ್ರೀಕೃಷ್ಣ ಪರಮಾತ್ಮರಿಗೆ ದ್ವಾರಕಾ ನಿರ್ಮಾಣಕ್ಕೆ ಅಂತ ಕೊಟ್ಟಿದ್ರು. ಇಷ್ಟೇ ಅಲ್ಲ, ಆ ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಂಕರ್ಸ್ ಕೂಡ ಪತ್ತೆಯಾದವು. ಇದರಿಂದ ದ್ವಾರಕಾ ನಗರಿ ಒಂದು ಪ್ರಮುಖ ಬಂದರು ನಗರ ಆಗಿತ್ತು. ಇಲ್ಲಿಂದ ಭಾರತ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಸಂಬಂಧಗಳನ್ನ ಸ್ಥಾಪಿಸಿಕೊಂಡಿತ್ತನ್ನುವಂಥದ್ದು ತಿಳಿದು ಬರುತ್ತೆ. ಆಮೇಲೆ ಸ್ವಲ್ಪ ಸಮಯ ಒಂದಷ್ಟು ಸಮಸ್ಯೆಯಿಂದ ಈ ಕಾರ್ಯಾಚರಣೆ ನಿಂತಿದ್ರೂ ಕೂಡ 2007ರಲ್ಲಿ ಭಾರತೀಯ ಪುರಾತತ್ವ ಸರ್ವೆ ASI ಈ ಕಾರ್ಯವನ್ನ ಮತ್ತೆ ಆರಂಭ ಮಾಡುತ್ತೆ. ಇವತ್ತು ಈ ಅನ್ವೇಷಣೆ ಮುಂದುವರಿತಾ ಇದೆ. ಒಂದು ಮೂಲದ ಪ್ರಕಾರ ಸುಮಾರು 3500 ವರ್ಷಗಳ ಹಿಂದೆ ದ್ವಾರಕಾ ನಿರ್ಮಾಣ ಆದಂತಹ ಭೂಭಾಗ ಸಮುದ್ರದ ಮೇಲೇನೆ ಇತ್ತು. ಆದರೆ ಕಾಲಕ್ರಮೇಣ ಸಮುದ್ರದ ಮಟ್ಟ ಏರಿಕೆ ಆಯ್ತಲ್ವಾ, ಆಗ ಈ ನಗರಿ ನೀರಲ್ಲಿ ಮುಳುಗಿತ್ತು. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಎದುರಾಗತ್ತೆ. ಸಮುದ್ರ ಮಟ್ಟ ಸಾಮಾನ್ಯವಾಗಿ ನಿಧಾನವಾಗಿ ಏರಿಕೆ ಆಗತ್ತಲ್ವಾ, ಆದರೆ ಮಹಾಭಾರತದ ಮಹಾಪ್ರಸ್ಥಾನಿಕ ಪರ್ವದ ಪ್ರಕಾರ ಅರ್ಜುನನ
ಕಣ್ಣಿನ ಎದುರೇ ಸಮುದ್ರದ ಅಲೆಗಳು ಕ್ಷಣಾರ್ಧದಲ್ಲಿ ಸಂಪೂರ್ಣ ದ್ವಾರಕೆಯನ್ನ ಮುಚ್ಚಿ ಹಾಕಿದ್ವು ಅಂತ ಹೇಳಲಾಗತ್ತೆ. ಇವತ್ತಿನ ಕಾಲದಲ್ಲಿ ಕೆಲವರು ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು ಅಥವಾ ವಿಷ್ಣುವಿನ ಅವತಾರಗಳನ್ನ ಕೇವಲ ಮಿಥ್ ಅಂತ ಪರಿಗಣಿಸ್ತಾರೆ. ಆದರೆ ದ್ವಾರಕ ಮಾತ್ರ ಅಲ್ಲ, ಇಂಥ ಅನೇಕ ಅನ್ವೇಷಣೆಗಳು, ಸಂಶೋಧನೆಗಳು ಈ ಭೂಮಿಯ ಮೇಲೆ ಮಾನವ ಸಂಸ್ಕೃತಿ ಹರಪ್ಪ ಮೊಹೆಂಜದಾರೋ ಕಾಲಕ್ಕಿಂತಲೂ ಸಾವಿರಾರು ವರ್ಷಗಳ ಹಿಂದೆ ಇತ್ತು ಅನ್ನುವಂಥದ್ದನ್ನು ಸೂಚಿಸುತ್ತೆ. ನಿಮಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸನಾತನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.